ಫ್ಲೈಓವರ್ಗಳನ್ನು ನಂಬಿಕೊಂಡು ಇವತ್ತು ಆ ಜಾಗದಿಂದ ಹೋಗೋಣ ಅಂತ ಪ್ಲ್ಯಾನನ್ನು ದಯವಿಟ್ಟು ಮಾಡ್ಕೊಳ್ಬೇಡಿ. ಕಾರಣ 10 ಗಂಟೆ ಆದಮೇಲೆ ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾರೆ. ಸೊ 2025ಕ್ಕೇನು ನೀವು ಸ್ವಾಗತ ಮಾಡ್ಕೊಳ್ಳೋಕೆ ಈಗ ಕ್ಷಣಗಣನೆಯನ್ನು ನೀವು ತಯಾರಿ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಪೊಲೀಸರು ಕೂಡ ಒಂದು ರೀತಿಯಾಗಿ ಟ್ರಾಫಿಕ್ ರೂಲ್ಸ್ಗಳನ್ನು ತರ್ಕೊಳ್ಳೋಕ್ಕೂ ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ರೆಸ್ಟೋರೆಂಟ್, ಬಾರ್, ಪಬ್, ಕ್ಲಬ್ಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಸಂಭ್ರಮಾಚರಣೆಯನ್ನು ಮಾಡೋಕ್ಕೆ ಅವಕಾಶ ಇದೆ. ರಾತ್ರಿ 10 ಗಂಟೆಯ ನಂತರ ಫ್ಲೈಓವರ್ಗಳು ಬಂದ್ ಆಗಲಿದೆ. ಸೊ ಮಧ್ಯರಾತ್ರಿಯವರೆಗೂ ಮೆಟ್ರೋ BMTC ಸಂಚಾರ ಇರುತ್ತೆ. ಸೊ ಹುಷಾರಾಗಿ ಬನ್ನಿ. ಎಲ್ಲ ವ್ಯವಸ್ಥೆಯನ್ನು ಕೂಡ ಸರ್ಕಾರ ನೀವು ಮಾಡಿಕೊಟ್ಟಿದೆ. ಅದಕ್ಕೆ ತಕ್ಕಂಗೆ ನೀವು ಕೂಡ ಅವರಿಗೆ ಸ್ವಲ್ಪ ಬೆಂಬಲವಾಗಿ ನಿಂತ್ಕೊಂಡು ಸೆಲೆಬ್ರೇಷನನ್ನು ಮಾಡ್ಕೊಳ್ಳಿ, ನಿಯಮಗಳನ್ನು ಪಾಲಿಸಿ. ಅಷ್ಟೇ ನಮ್ಮ ಸಲಹೆ. ಅದರ ಬಗ್ಗೆ ಒಂದು ವರದಿ ಇದೆ ನೋಡಿ. 2024ಕ್ಕೆ ಗುಡ್ ಬೈ, 2025 ವೆಲ್ಕಮ್ಗೆ ಕ್ಷಣಗಣನೆ. ರಾತ್ರಿ 10 ಗಂಟೆ ನಂತರ ಫ್ಲೈಓವರ್ಗಳು ಬಂದ್. ಮಧ್ಯರಾತ್ರಿವರೆಗೆ ಮೆಟ್ರೋ BMTC ಸಂಚಾರ. ಜನರೇ, ರೂಲ್ಸ್ ಬ್ರೇಕ್ ಮಾಡಬೇಡಿ, ಹುಷಾರಾಗಿರಿ. 2024ಕ್ಕೆ ಗುಡ್ ಬೈ ಹೇಳಿ 2025ರ ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳುವ ಸಮಯ ಬಂದೇ ಬಿಟ್ಟಿದೆ. ಕೆಲವೇ ಗಂಟೆಗಳಲ್ಲಿ 2024 ಮುಗಿದು ಹೊಸ ವರ್ಷ ಆರಂಭವಾಗಲಿದೆ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಾತರದಿಂದ ಕಾಯ್ತಾ ಇದೆ. ಖುಷಿಯಾಗಿ ಎಂಜಾಯ್ ಮಾಡ್ತಾ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಯುವ ಸಮೂಹ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಸೆಲೆಬ್ರೇಷನ್ ನೆಪದಲ್ಲಿ ರೂಲ್ಸ್ ಬ್ರೇಕ್ ಮಾಡುವಂತಿಲ್ಲ. ರಾತ್ರಿ 10 ಗಂಟೆಗೆ ಏರ್ಪೋರ್ಟ್ ರೋಡ್ ಹೊರತುಪಡಿಸಿ ಬೆಂಗಳೂರಿನ ಎಲ್ಲಾ ಫ್ಲೈಓವರ್ಗಳು ಬಂದಾಗಲಿದೆ. ಫ್ಲೈಓವರ್ ಬಂದ್. ಅಗರ ಬಂದ್, ಆನಂದರಾವ್ ವೃತ್ತ ಬಂದ್, ಮೈಸೂರು ರಸ್ತೆ ಬಂದ್, ಎಲೆಕ್ಟ್ರಾನಿಕ್ ಸಿಟಿ ಬಂದ್, ಯಶವಂತಪುರ ಬಂದ್, ರಿಚ್ಮಂಡ್ ಸರ್ಕಲ್ ಬಂದ್, ಶಿವಾನಂದ ಸರ್ಕಲ್ ಬಂದ್, BDA ಜಂಕ್ಷನ್ ಬಂದ್, ಬೆಳ್ಳಂದೂರು ಬಂದ್, ಬೆನ್ನಿಗಾನಹಳ್ಳಿ ಬಂದ್, ಭದ್ರಪ್ಪ ಲೇಔಟ್ ಬಂದ್ ಆಗಿರುತ್ತೆ. ಡೈರಿ ಸರ್ಕಲ್ ಬಂದ್, ದೊಮ್ಮಲೂರು ಬಂದ್, ಹೆಣ್ಣೂರು ಬಂದ್, ಕಲ್ಯಾಣ ನಗರ ಬಂದ್, ಕಂಠೀರವ ಸ್ಟುಡಿಯೋ ಬಂದ್, ಶಿವನಗರ ಬಂದ್, ಟಿನ್ ಫ್ಯಾಕ್ಟರಿ ಬಂದ್, ರಾಜಾಜಿನಗರ ಬಂದ್, ತುಮಕೂರು ರೋಡ್ ಬಂದ್. ಇನ್ನು ರೆಸ್ಟೋರೆಂಟ್, ಬಾರ್, ಪಬ್, ಕ್ಲಬ್ಗಳು ಸೆಲೆಬ್ರೇಷನ್ಗೆ ಅಣಿಯಾಗಿದ್ದು ಮಧ್ಯರಾತ್ರಿ 1 ಗಂಟೆವರೆಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಅಂತ ನೋಡೋದಾದ್ರೆ, ನ್ಯೂ ಇಯರ್ ರೂಲ್ಸ್: ಬಾರ್ 1 ಗಂಟೆವರೆಗೆ, ಪಬ್ 1 ಗಂಟೆವರೆಗೆ, ಕ್ಲಬ್ 1 ಗಂಟೆವರೆಗೆ, ಮೆಟ್ರೋ ಟ್ರೈನ್ 2 ಗಂಟೆವರೆಗೆ, BMTC 2 ಗಂಟೆವರೆಗೆ ಇರಲಿದೆ. KSRTC ಯಥಾಸ್ಥಿತಿ ಇರುತ್ತೆ. ಆಟೋ ಯಥಾಸ್ಥಿತಿ ಮುಂದುವರಿಯುತ್ತೆ. ಕ್ಯಾಬ್ ಸಹ ಯಥಾಸ್ಥಿತಿ ಇರಲಿದೆ. ವಿಶೇಷವಾಗಿ ಕೇಂದ್ರ ವಿಭಾಗದ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ಸಾರಿ ನಾವು ಜನಸಂದಣಿ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ಸೂಕ್ತ ಸಲಹೆ ಸೂಚನೆ ನೀಡ್ತಾ ಇದ್ದೆವು. ಮಹಿಳೆಯರ ಒಂದು ಸುರಕ್ಷತಾ ದೃಷ್ಟಿಯಿಂದ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ನಾವು ಅವರಿಗೆ ಎಂಟ್ರಿಯನ್ನು ನಾವು ಬ್ರಿಗೇಡ್ ರೋಡ್ನಲ್ಲಿ ಕೊಡ್ತಾ ಇದ್ದೆವು. ಹೆಣ್ಮಕ್ಳಿಗೆ ಮತ್ತು ವಯೋವೃದ್ಧರಿಗೆ ನಾವು ವಿಶೇಷವಾದ ಒಂದು ಎಂಟ್ರಿಯನ್ನು ಕಲ್ಪಿಸಿದ್ದೇವೆ. 2000ಕ್ಕಿಂತ ಹೆಚ್ಚು ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. 15 ಮಟ್ಟಿಗೆ ಸೇಫ್ಟಿ ಐಲ್ಯಾಂಡ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ವಾಚ್ ಟವರ್ಸ್ 15 ಮಾಡಿದ್ದೀವಿ. ಲಾಸ್ಟ್ ಟೈಮು 7 ಇತ್ತು, ಎಕ್ಸ್ಟ್ರಾ ಮಾಡಿದ್ದೀವಿ. ಒಂದು 10 ಬೆಡ್ಸ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ದಲ್ಲಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಮತ್ತು 3 ಆ್ಯಂಬುಲೆನ್ಸ್ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಒಂದು 2 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇಮಿಡಿಯೇಟ್ ಚಿಕಿತ್ಸೆಗೋಸ್ಕರ ಕಿಯೋಸ್ಕನ್ನು ಅಳವಡಿಸ್ಕೊಂಡಿದ್ದೀವಿ ಈ ಸತಿ. ಬೆಂಗಳೂರಲ್ಲಿ ಟಫ್ ಟ್ರಾಫಿಕ್ ರೂಲ್ಸ್. ಪ್ರಮುಖ ಏರಿಯಾಗಳಲ್ಲಿ ಪಾರ್ಕಿಂಗ್ ನಿರ್ಬಂಧ. ಇನ್ನು ನ್ಯೂ ಇಯರ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟಫ್ ಟ್ರಾಫಿಕ್ ರೂಲ್ಸ್ ಜಾರಿ ಮಾಡಲಾಗಿದ್ದು ಸೆಲೆಬ್ರೇಷನ್ ನಡೆಯೋ ಪ್ರಮುಖ ಏರಿಯಾಗಳಲ್ಲಿ ಪಾರ್ಕಿಂಗ್ಗೆ ನಿರ್ಬಂಧ ಹೇರಲಾಗಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಪ್ರಮುಖ ಮಾಲ್ಗಳ ಬಳಿ ಪಾರ್ಕಿಂಗ್ ನಿಷೇಧ ಇರಲಿದೆ. ಪಾರ್ಕಿಂಗ್ ನಿರ್ಬಂಧ: MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ, ಮಹದೇವಪುರ, ಮಾಲ್ ಆಫ್ ಏಷಿಯಾ, ಒರಾಯನ್ ಮಾಲ್. ಕೆಲವು ಕಡೆ ನೋ ಪಾರ್ಕಿಂಗ್ ಅನ್ನ ಮಾಡಿದೀವಿ. ಅದು MG ರಸ್ತೆ, ರೆಸಿಡೆನ್ಸಿ ರೋಡ್, ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ. ಅದೇ ರೀತಿ 100 ಫೀಟ್ ರೋಡ್ ಇಂದಿರಾನಗರ್ ಅಲ್ಲಿ ಕೂಡ ನಾವು 12th ಮೇನು ಮತ್ತು 100 ಫೀಟ್ ರೋಡ್ ಅಲ್ಲಿ ನಾವು ಕೆಲವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡಿದೀವಿ. ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಬಹಳ ಹೆಚ್ಚಾಗಿರುತ್ತೆ. ಮತ್ತೆ ಅಲ್ಲಿ ಪಾರ್ಕಿಂಗ್ ಅವಕಾಶನೂ ಇಲ್ಲ. ಸೊ ಹಾಗಾಗಿ ಈ ನಿರ್ಬಂಧಗಳನ್ನು ಮಾಡಿದೀವಿ. ವಿಶೇಷವಾಗಿ ಎಲ್ಲಾ ಫ್ಲೈಓವರ್ಗಳು ಕೂಡ ಬಂದಾಗಿರುತ್ತೆ. ಯಾವುದೇ ಕೂಡ ಟ್ರಾಫಿಕ್ ಮೂವ್ಮೆಂಟ್ ಆಗೋದಿಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಹೊರತುಪಡಿಸಿ ಅದರಲ್ಲೂ ಕೂಡ 2 ವೀಲರ್ ನಾವು ನಿರ್ಬಂಧ ಮಾಡಿರ್ತೀವಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ. ತಡರಾತ್ರಿ 2:40 ಇರುತ್ತೆ ಮೆಟ್ರೋ ಸೇವೆ. ಎಲ್ಲೇ ಹತ್ತಿ ಇಳಿದರೂ 50 ರೂಪಾಯಿ ಪೇಪರ್ ಟಿಕೆಟ್. ಕುಡಿದು ಮೆಟ್ರೋ ಏರಿದ್ರೆ ದಂಡಾಸ್ತ್ರ, ಹುಷಾರ್. ಇನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ತಡರಾತ್ರಿ 2:40 ಮೆಟ್ರೋ ಸೇವೆ ವಿಸ್ತರಿಸಲಾಗಿದ್ದು ಎಲ್ಲೇ ಹತ್ತಿ ಎಲ್ಲೇ ಇಳಿದರೂ 50 ರೂಪಾಯಿ ಪೇಪರ್ ಟಿಕೆಟ್ ಫಿಕ್ಸ್ ಮಾಡಲಾಗಿದೆ. ಆದರೆ ಒಂದು ಕಂಡೀಷನ್: ಅಪ್ಪಿತಪ್ಪಿ ಎಣ್ಣೆ ಏಟಲ್ಲಿ ನಮ್ಮ ಮೆಟ್ರೋ ಹತ್ತಿದ್ರೆ ದಂಡಾಸ್ತ್ರ ಫಿಕ್ಸ್. ಇನ್ನು ಮೆಟ್ರೋದಲ್ಲಿ ಪ್ರಯಾಣಿಸುವ ಮಹಿಳೆಯರ ಸುರಕ್ಷತೆಗೆ ಕ್ರಮ ವಹಿಸಲಾಗಿದ್ದು ಪ್ರತಿ ಮೆಟ್ರೋ ಕೋಚ್ನಲ್ಲೂ ಮಹಿಳಾ ಸೆಕ್ಯೂರಿಟಿ ಮತ್ತು ಪ್ಯಾಟ್ರೋಲ್ ಟೀಮ್ ನೇಮಿಸಲಾಗಿದೆ. ತಡರಾತ್ರಿವರೆಗೂ ಮೆಟ್ರೋ. ರಾತ್ರಿ 11 ಗಂಟೆಯಿಂದ ಮೆಟ್ರೋ ಸೇವೆ. ಪ್ರತಿ 10 ನಿಮಿಷಕ್ಕೊಂದರಂತೆ ಮೆಟ್ರೋ. ಮೆಜೆಸ್ಟಿಕ್ನಿಂದ ಕೊನೆಯ ಮೆಟ್ರೋ ರೈಲು.
ಎಲ್ಲ 4 ದಿಕ್ಕುಗಳಲ್ಲಿ 2:40ಕ್ಕೆ ಕೊನೆ ರೈಲು. ಜನಸಂದಣಿ ಕಾರಣ ಎಂಜಿ ರಸ್ತೆ ಮೆಟ್ರೋ ಬಂದ್. ಟ್ರಿನಿಟಿ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ಎಂಟ್ರಿ. ಮೆಟ್ರೋನಲ್ಲಿ ಕಿರಿಕ್ ಮಾಡಿದ್ರೆ ಫೈನ್. ಕುಡಿದು ಮೆಟ್ರೋದಲ್ಲಿ ಹುಚ್ಚಾಟವಾಡಿದ್ರೆ ಜೋಕೆ. ನಮ್ಮ ಮೆಟ್ರೋ ಸ್ಪೆಷಲ್ ಟೀಮ್ ಕಾರ್ಯಾಚರಣೆ. ಮೆಟ್ರೋ ಸ್ಟೇಷನ್ ಎಂಟ್ರಿಯಲ್ಲೇ ಹದ್ದಿನ ಕಣ್ಣು. ನಿಲ್ಲೋಕೆ ಆಗದಷ್ಟು ಕುಡಿದಿದ್ರೆ ನೋ ಎಂಟ್ರಿ. ಆಚೆ ಗಲಾಟೆ ಮಾಡಿದ್ರು ಮೆಟ್ರೋಗಿಲ್ಲ ಪ್ರವೇಶ. ಮೆಟ್ರೋ ಒಳಗೆ ಕಿರಿಕಿರಿ ಮಾಡಿದ್ರೆ ದಂಡ. ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಕ್ಲೋಸ್. ಮಧ್ಯರಾತ್ರಿ 2 ಗಂಟೆವರೆಗೆ ಬಿಎಂಟಿಸಿ ಓಡಾಟ. ಸಂಜೆಯ ಬಳಿಕ ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ ಮಾತ್ರ ಕ್ಲೋಸ್ ಆಗಲಿದೆ. ಬ್ರಿಗೇಡ್ ರಸ್ತೆ ಕಡೆಗೆ ಪಾದಾಚಾರಿಗಳ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದ್ದು, ರಾತ್ರಿ 9 ಗಂಟೆಗೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಗೇಟ್ ಬಂದ್ ಆಗಲಿದೆ. ಮಧ್ಯರಾತ್ರಿ 3 ಗಂಟೆ ನಂತರ ಓಪನ್ ಆಗೋ ಸಾಧ್ಯತೆ ಇದೆ. ಬೆಂಗಳೂರಿನ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಎಂಜಿ ರಸ್ತೆ ಮೆಟ್ರೋ ಸ್ಟೇಷನ್ ಅನ್ನ ಸಂಜೆ ನಂತರ ಕ್ಲೋಸ್ ಮಾಡಲಾಗುತ್ತೆ. ಈಗಾಗಲೇ ನಮ್ಮ ಮೆಟ್ರೋ BMRCL ಅವರು ಎಂಜಿ ರಸ್ತೆ ಮೆಟ್ರೋ ಸ್ಟೇಷನ್ ಸಂಜೆ ನಂತರ ಕ್ಲೋಸ್ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲೊಂದು ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ, ವಾಕರ್ಸ್ ನೋ ಎಂಟ್ರಿ ಅಂತೇಳಿ. ಅಂದ್ರೆ ಬ್ರಿಗೇಡ್ ರಸ್ತೆ ಕಡೆಗೆ ಹೋಗ್ಲಿಕ್ಕೆ ವಾಕರ್ಸ್ ಅವಕಾಶ ಇಲ್ಲ, ಕ್ಲೋಸ್ ಆಗತ್ತೆ. ಸಂಜೆ 8 ಗಂಟೆ ನಂತರ ಎಂಜಿ ರಸ್ತೆಯ ಈ ಭಾಗ ಚರ್ಚ್ ಸ್ಟ್ರೀಟ್ ಕಡೆಗೆ ಇರ್ತಕ್ಕಂಥ ಮೆಟ್ರೋ ಗೇಟ್ ಏನಿದೆ ಆ ದ್ವಾರದ ಮುಖಾಂತರ ಓಡಾಡ್ಲಿಕ್ಕೆ ಅವಕಾಶ ಇರಲ್ಲ. ಈ ಗೇಟ್ ಕ್ಲೋಸ್ ಆಗುತ್ತೆ. ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಕಡೆಗೆ ಹೋಗ್ತಕ್ಕಂಥ ಭಾಗ ಏನಿದೆ ಈ ಭಾಗ ಸದ್ಯಕ್ಕೆ ಸಂಜೆ ನಂತರ ಕ್ಲೋಸ್ ಆಗುತ್ತೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಬಿಎಂಟಿಸಿ ಬಸ್ ಸೇವೆ ಹೆಚ್ಚಳ ಮಾಡಲಾಗಿದ್ದು, ಬೆಂಗಳೂರಿನಲ್ಲಿ ತಡರಾತ್ರಿ 2 ಗಂಟೆಯವರೆಗೂ ಬಿಎಂಟಿಸಿ ಸೇವೆ ಲಭ್ಯವಿದೆ. ಎಂಜಿ ರೋಡ್ ಸೇರಿದಂತೆ ಜನದಟ್ಟಣೆ ಇರುವ ಪ್ರಮುಖ ಬಸ್ ನಿಲ್ದಾಣ, ಜಂಕ್ಷನ್ಗಳಿಂದಲೂ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಎಲ್ಲೆಲ್ಲಿಗೆ ಬಸ್? ಬ್ರಿಗೇಡ್ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ, ಬ್ರಿಗೇಡ್ ರಸ್ತೆಯಿಂದ ಜಿಗಣಿ, ಎಂಜಿ ರಸ್ತೆ ಮೆಟ್ರೋಯಿಂದ ಸರ್ಜಾಪುರ, ಎಂಜಿ ರಸ್ತೆ ಮೆಟ್ರೋಯಿಂದ ಕೆಂಗೇರಿ ಕೆಎಚ್ಬಿ ಕ್ವಾರ್ಟರ್ಸ್, ಎಂಜಿ ರಸ್ತೆ ಮೆಟ್ರೋಯಿಂದ ಜನಪ್ರಿಯ ಟೌನ್ಶಿಪ್, ಎಂಜಿ ರಸ್ತೆ ಮೆಟ್ರೋದಿಂದ ನೆಲಮಂಗಲದವರೆಗೂ, ಎಂಜಿ ರಸ್ತೆ ಮೆಟ್ರೋದಿಂದ ಯಲಹಂಕ ಉಪನಗರ 5ನೇ ಹಂತದವರೆಗೂ, ಎಂಜಿ ರಸ್ತೆ ಮೆಟ್ರೋದಿಂದ ಯಲಹಂಕ, ಎಂಜಿ ರಸ್ತೆ ಮೆಟ್ರೋದಿಂದ ಬಾಗಲೂರು ಕಡೆಗೆ, ಎಂಜಿ ರಸ್ತೆ ಮೆಟ್ರೋದಿಂದ ಹೊಸಕೋಟೆ ಕಡೆಗೆ, ಎಂಜಿ ರಸ್ತೆ ಮೆಟ್ರೋದಿಂದ ಚನ್ನಸಂದ್ರ, ಎಂಜಿ ರಸ್ತೆ ಮೆಟ್ರೋದಿಂದ ಕಾಡುಗೋಡಿ, ಎಂಜಿ ರಸ್ತೆ ಮೆಟ್ರೋದಿಂದ ಬನಶಂಕರಿವರೆಗೂ ಬಸ್ ಇರಲಿದೆ. ಒಟ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನೆಪದಲ್ಲಿ ಪೊಲೀಸ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡದ ಜೊತೆ ಕೇಸ್ ಫಿಕ್ಸ್. ಹೀಗಾಗಿ ಸಾರ್ವಜನಿಕರೇ ಯಾಮಾರದೆ ಹುಷಾರಾಗಿರಿ. ಎಚ್ಚರದಿಂದ ಹೊಸ ವರ್ಷದ ಸಂಭ್ರಮದಲ್ಲಿ ಮಿಂದೇಳಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಓಕೆ, ಇನ್ನು ನನ್ನ ಸಹೋದ್ಯೋಗಿ ಪ್ರಕಾಶ್ ಡಿ ರಾಂಪುರ್ ಚರ್ಚ್ ಸ್ಟ್ರೀಟ್ನಿಂದ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಏನ್ರಿ ಪಾರ್ಟಿ ಮೂಡಲ್ ಫುಲ್ ಇದ್ದಂಗೆ ಕಾಣಿಸ್ತಾ ಇದ್ದೀರಾ, ಬಟ್ ನಾರ್ಮಲ್ ಶರ್ಟ್ ಹಾಕೊಂಡು ಹೋಗಿದ್ರಲ್ಲ, ಪಾರ್ಟಿ ಮಾಡೋಕ್ಕಾಗತ್ತಾ ಸಂಜೆ ವೇಳೆಗೆ? ಅರುಣ್, ಸದ್ಯ ಚರ್ಚ್ ಸ್ಟ್ರೀಟ್ನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಹೊಸ ವರ್ಷವನ್ನು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಪ್ರತ್ಯೇಕವಾಗಿರುವಂತಹ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಎಲ್ಲೂ ಕೂಡ ನುಗ್ಗಲು ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಸೊ ಈಗಾಗಲೇ ಹಂತವಾಗಿ ಈಗಷ್ಟೇ ಇಲ್ಲಿಗೆ ಚರ್ಚ್ ಸ್ಟ್ರೀಟಿಗೆ ಬರೋದಕ್ಕೆ ಇದೀಗ ಜನ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಪಬ್ಬು, ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಅಡ್ವಾನ್ಸ್ ಆಗಿ ಯಾರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ನಿಧಾನಕ್ಕೆ ಈಗ ಈ ಒಂದು ಪಬ್ಗಳಿಗೂ ಕೂಡ ಬರ್ತಾ ಇದ್ದಾರೆ. ಸೊ ಈ ಸಂಖ್ಯೆ ಅಂದರೆ ಈಗಲಿಂದ ಪ್ರಾರಂಭ ಆಗುತ್ತೆ, ಬರುವಂಥವರ ಸಂಖ್ಯೆ ಪ್ರಾರಂಭ ಆಗುತ್ತೆ. ಜೊತೆಗೆ ರಸ್ತೆಯಲ್ಲಿ ಏಕಾಏಕಿಯಾಗಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಜನ ಇರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ಅಂದರೆ ಸೇರಬಾರ್ದು, ಜೊತೆಗೆ ಬೇರೆ ರೀತಿಯ ಅಂದರೆ ಏನು ತಳ್ಳಾಟ ನೂಕಾಟ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಪ್ರೇಟಾಗಿ ಫುಟ್ಪಾತ್ ಬಳಿ ಏನಿದೆ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇಲ್ಲಿಂದ ಬ್ರಿಗೇಡ್ ರೋಡ್ ಕನೆಕ್ಟಿವಿಟಿ ಕೊಡುವಂಥ ರೋಡಿಂದ ಚರ್ಚ್ ಸ್ಟ್ರೀಟ್ ಈ ಭಾಗ ಏನಿದೆ ಸಂಪೂರ್ಣವಾಗಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಜೊತೆಗೆ ಬಂದಂಥವ್ರಿಗೂ ಕೂಡ ಎಲ್ಲಿಯೂ ಕೂಡ ಸೇಫ್ಟಿ ವಿಚಾರದಲ್ಲಿ ಕೂಡ ಪೊಲೀಸರು ಅಲ್ಲಲ್ಲಿ ಭದ್ರತೆಗೆ ಅಂತ ಹೇಳಿ ನಿಯೋಜನೆ ಕೂಡ ಆಗಿರ್ತಾರೆ. ಅದ್ರ ಜೊತೆಗೆ ಹಾಗೆ ಒಂಚೂರು ಮುಂಭಾಗಕ್ಕೆ ಹೋದರೆ ಅಲ್ಲಿ ಲೇಡಿ ಐಲ್ಯಾಂಡ್ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಈಗ ಪ್ರತ್ಯೇಕವಾಗಿ ಒಂದು ಐಲ್ಯಾಂಡನ್ನು ಕೂಡ ಓಪನ್ ಮಾಡಲಾಗಿದೆ. ಅಂದರೆ ಮದ್ಯಪಾನ ಸೇವನೆ ಮಾಡಿದ ಬಳಿಕ ಯಾರಾದರೂ ಅಂದರೆ ಪ್ರಜ್ಞೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ನಶೆಯಲ್ಲಿ ತೂರಾಡ್ತಾ ಇದ್ರೆ ಅಥವಾ ಕೆಳಗೆ ಬೀಳ್ತಾ ಇದ್ರೆ ಅಥವಾ ಆರೋಗ್ಯ ಸಮಸ್ಯೆಗಳು ಏನಾದರೂ ಬಂದರೆ ಅಂಥವ್ರನ್ನ ಕೂಡಲೇ ಇಲ್ಲಿ ಲೇಡಿ ಐಲ್ಯಾಂಡ್ಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಅವರನ್ನು ರೆಸ್ಟ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು ಕೂಡ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಹಾಗೆ ಮುಂದಕ್ಕೆ ಹೋದರೆ ಅಲ್ಲಿ ಕೂಡ ಪ್ರತ್ಯೇಕವಾಗಿ ಜನ ಓಡಾಡೋದಕ್ಕೆ, ಸೆಲೆಬ್ರೇಷನ್ ಮಾಡಲಿಕ್ಕೆ ಕೂಡ ಪ್ರತ್ಯೇಕ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಇದು ಈ ಭಾಗ ಏನಿದೆಯಲ್ಲ ಇದು ಲೇಡಿ ಐಲ್ಯಾಂಡ್ ಇದು. ಸೊ ಇಲ್ಲಿ ಒಂದು ಪ್ರತ್ಯೇಕ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ, ಹೋಮ್ ಗಾರ್ಡ್ಸ್ ಕೂಡ ಇರ್ತಾರೆ. ಸೊ ಹೀಗಾಗಿ ಮಹಿಳೆಯರ ಸುರಕ್ಷತೆಯ
ದೃಷ್ಟಿಕೋನದಿಂದ ಈ ಒಂದು ಐಲ್ಯಾಂಡನ್ನು ಇಲ್ಲಿ ಶುರು ಮಾಡಿದ್ದಾರೆ. ಜೊತೆಗೆ ಇಲ್ಲಿ MG ರೋಡ್ನ ಮೆಟ್ರೋ ನಿಲ್ದಾಣ ಇದು. ಸೊ ಈಗಾಗಲೇ ಮೆಟ್ರೋಗೂ ಕೂಡ ಇಲ್ಲಿ ಸಾಕಷ್ಟು ಜನ ಮೆಟ್ರೋ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡು ನೇರವಾಗಿ ಚರ್ಚ್ ಸ್ಟ್ರೀಟಿಗೆ ಬರುವಂಥದ್ದು ಕೂಡ ಆಗ್ತಾ ಇದೆ. ಸೊ ಅದರ ಭಾಗದಲ್ಲಿ ಇಲ್ಲಿ ಐಲ್ಯಾಂಡನ್ನು ಅಂದರೆ ಪ್ರತ್ಯೇಕವಾಗಿ ಹೇಗೆಲ್ಲ ವ್ಯವಸ್ಥೆಗಳು ಇರುತ್ತೆ ಅನ್ನುವಂಥದ್ದನ್ನು ತೋರಿಸ್ತೇನೆ ಅರವಿಂದ್. ಈಗ ಪ್ರತ್ಯೇಕವಾಗಿ ಇಲ್ಲಿ ಒಂದು ಕಾಟನ್ನ ಹಾಕಿರ್ತಾರೆ. ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಇರಲಿಕ್ಕೆ, ಪೊಲೀಸ್ ಭದ್ರತಾ ಸಿಬ್ಬಂದಿಗಳಂತೇಳಿ ಇಬ್ಬರು ಇರ್ಲಿಕ್ಕಿರ್ತಾರೆ. ಒಂದು ಟೇಬಲ್ ಇರುತ್ತೆ. ಸೊ ಹೀಗಾಗಿ ಮಹಿಳೆಯರ ರಕ್ಷಣೆಗೆ ಅಂದರೆ ಮದ್ಯಪಾನ ಸೇವನೆ ಮಾಡಿದ ಬಳಿಕ ಅವ್ರಿಗೆ ಪ್ರಜ್ಞೆ ಇಲ್ಲ ಅಂತಂದರೆ ನೇರವಾಗಿ ಇಲ್ಲಿ ಬಂದು ಶಿಫ್ಟ್ ಮಾಡ್ತಾರೆ. ಸೊ ಒಂದು ರೀತಿಯಲ್ಲಿ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಜನ ಸಾಕಷ್ಟು ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ.